ಒಮ್ಮೆ ನೋಡಲೇಬೇಕೆನಿಸುವ ನಮ್ಮ ಶ್ರೀ ಸಿದ್ಧಗಂಗಾ ಕೃಷಿ ಆ ಒಂದು ಜಾತ್ರಾ ಮಹೋತ್ಸವದ ಎಕ್ಸಿಬಿಷನ್ ಸೆಂಟರ್ನ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ನಮ್ಮ ಕೇಂದ್ರ ಸಮಾನ ಇಲಾಖೆ ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ ಅವರು ಕೂಡ ಒಂದು ಸ್ಟಾಲನ್ನು ಈ ಬಾರಿ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಬಡಪರ ಇರ್ಬೋದು, ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಿರ್ಬೋದು, ಮತ್ತು ಮುದ್ರಾ ಯೋಜನೆ ಇರ್ಬೋದು, ಹಲವಾರು ಎಂಟರ್ಪ್ರಿನರ್ಶಿಪ್ ಸಂಬಂಧಪಟ್ಟಂತ ಹಲವಾರು ಯೋಜನೆ A to Z ಯೋಜನೆಗಳ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಈ ಒಂದು ಸ್ಟಾಲಲ್ಲಿ ಪ್ರಪ್ರಥಮ ಬಾರಿಗೆ ಈ ಬಾರಿ ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ ಏನು ಮೈಸೂರಿನಲ್ಲಿ ಹೆಡ್ಕ್ವಾರ್ಟರ್ ಕರ್ನಾಟಕದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಕೆಳಬರುವಂಥ ಈ ಒಂದು ಇಲಾಖೆಯಲ್ಲಿ ಒಂದು ಈ ಒಂದು ಎಕ್ಸಿಬಿಷನ್ ಲೆಟರ್ ಅದು ಈ ಬಾರಿಯ ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಕೊಂಡಿದ್ದೇನೆ. ಜಿಲ್ಲೆಯ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿರುವಂತಹ ಜಾತ್ರೆಯ ಸಂದರ್ಭದಲ್ಲಿ ವಸ್ತು ಪ್ರದರ್ಶನ ಆಯೋಜನೆಯಾಗಿದೆ. ಅದರಲ್ಲಿ ನಮ್ಮ ಕೇಂದ್ರ ಸಂವಹನ ಇಲಾಖೆ ಮೈಸೂರು ವತಿಯಿಂದ ನಾವು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಮತ್ತು ವಿಕಸಿತ ಭಾರತ ಹಾಗೂ ವಿಕಸಿತ ಬಜೆಟ್ ಎಟ್ 2047 ಈ ವಿಷಯದ ಕುರಿತಾಗಿ ನಾವು ಛಾಯಾಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಕೇಂದ್ರ ಸರ್ಕಾರದ ಎಲ್ಲ ರೀತಿಯ ಯೋಜನೆಗಳು ಯಾವ ರೀತಿ ಜನರಿಗೆ ಸಿಗ್ತಾ ಇದೆ, ಯಾವ್ಯಾವ ಇಲಾಖೆಯಿಂದ ಯೋಜನೆಗಳನ್ನು ನೀವು ಪಡ್ಕೊಳ್ಬೋದು, ಯಾವ್ಯಾವ ವರ್ಗದ ಜನರಿಗೆ ಅಂದರೆ ಮಹಿಳೆಯರಿಗೆ, ಮಕ್ಕಳಿಗೆ, ರೈತರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ, ಹೀಗೆ ಹಲವು ವರ್ಗದ ಜನರಿಗೆ ಅನುಕೂಲವಾಗೋ ರೀತಿ ಯಾವ್ಯಾವ ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸಿಗ್ತಾ ಇದೆ ಹಸುಗಳಿಗಾಗಕ್ಕೆ, ಮತ್ತು ಇದು ಒಳ್ಳೆ ಫರ್ಟಿಲೈಸರ್. ಸೊ ಹಂಗಾಗಿ ಇದು ನಾವು ಏನು ರಾ ಮೆಟೀರಿಯಲ್ ಹಾಕ್ಕೊಳ್ತೀವೋ ಆ ಕಸ್ಟಮರ್ಗೆ, ರೈತರಿಗೆ, ಹಂಗಾಗಿ ಇದರಿಂದ ಎಲ್ಲ ಥರದ ಉಪಯೋಗ ಇದೆ. ಸೊ ಮೇನ್ ಏನಂದರೆ ನ್ಯಾಚುರಲ್ ಆಗಿ ಇರುತ್ತೆ, ಇದರಲ್ಲೇನು ಕೆಮಿಕಲ್ ಪ್ರಿಸರ್ವೇಟಿವ್ ಅಲ್ಲಿ ಏನು ಹಾಕಿರಲ್ಲ. ಸೊ ಹಂಗಾಗಿ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಮನಿ ಪರ್ಪಸ್ ಆಗಲಿ ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು, ಮತ್ತು ಒಂದು ಸಮಾಜಕ್ಕೆ ಒಂದು ಸರ್ವಿಸ್ ಕೊಡ್ಬೋದು ನೀಟಾಗಿ. ನಾವು ಸ್ವಂತ 3 ವರ್ಷದಿಂದ ಏನು ರನ್ ಮಾಡಿದ್ವಿ, ಇದು ನನ್ನ ಸ್ವಂತ ಅನುಭವ ಇದು.